ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ನಿನ್ ಭಕ್ತಿಯಾಗಿ ಸ್ವೀಕರಿಸು ಅಂತ ಕೇಳ್ದೆ. ಹೌದು ಜ್ಯೋತಿ, ಶಿವಪ್ಪ ನಮ್ದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಮಾವ ಹೊರಡೋಣವಾ? ಹಾ, ಹೊರಡೋಣ. ಹೇಗಿದ್ರು ಇಲ್ಲಿ ತನಕ ಬಂದಿದ್ದೀವಿ. ದೇವ್ರ ಹತ್ರ ಹೋಗಿ ಜ್ಯೋತಿ ಆಸೆನ ಆದಷ್ಟು ಬೇಗ ಈಡೇರಿಸ್ಬಿಡಪ್ಪ ಅಂತ ಬೇಡ್ಕೊಂಬರೋಣ. ಬಾ. ದೇವ್ರಿಗೆ ನಮ್ ಜ್ಯೋತಿ ಇಲ್ಲಿಗೆ ಯಾಕೆ ಬಂದಿದ್ದಾಳೆ, ಏನ್ ಕೇಳ್ಕೊಂಡಿದ್ದಾಳೆ ಅಂತ ಗೊತ್ತಿರತ್ತೆ. ಹೌದು ದೇವ್ರೆ, ಅವಳ ಆಸೆ ಪಟ್ಟಿರೋ ಹಾಗೆ ಆದಷ್ಟು ಬೇಗ ಸುಸೂತ್ರವಾಗಿ ಅವಳನ್ನ ರಾಮ್ ಜೊತೆ ಸೇರಿಸು. ರಾಮ್ ಆದಷ್ಟು ಬೇಗ ಗುಣ ಆಗೋ ಹಾಗೆ ಮಾಡಪ್ಪ ದೇವ್ರೆ. ಏನ್ ಶಿವನವ್ರೆ, ಬೆಳಗ್ಗೆನೆ ಶಿವಪ್ಪನ ಹತ್ರ ಬಂದು ದೊಡ್ಡ ಸಂಕಲ್ಪನೆ ಮಾಡ್ಕೊಳ್ತಿರೋ ಹಾಗಿದೆ. ಹಾಗೇನೂ ಇಲ್ಲ. ಹಾಗೇನೂ ಇಲ್ಲ ಅಂತಂದ್ರೆ ನಂಬಿಡ್ತೀನ? ನೀವೇನು ಯೋಚನೆ ಮಾಡಬೇಡಿ. ಇವತ್ತು ಶಿವರಾತ್ರಿ, ಉಪವಾಸ ಇದ್ದು ಜಾಗರಣೆ ಮಾಡಿ. ಮರುದಿನ ಶಿವನ್ ಪಾರಾಯಣ ಮಾಡಿ 4 ಜನಕ್ಕೆ ಪ್ರಸಾದ ಹಂಚಿ ನೀವೇನು ಸಂಕಲ್ಪ ಮಾಡ್ಕೊಂಡಿದ್ದೀರೋ ಅದು ಖಂಡಿತವಾಗಿ ನೆರವೇರುತ್ತೆ. ನೀವು ಅನ್ಕೊಂಡಿರೋಂತಹ ಸಂಕಲ್ಪ ಎಲ್ಲ ನೆರವೇರುತ್ತೆ. ಒಳ್ಳೇದಾಗ್ಲಪ್ಪ. ದೇವ್ರೆ, ನಾನು ನನ್ನ ಗಂಡನ ಜೊತೆ ಬಂದು ಅರ್ಚಕರು ಹೇಳ್ದ ಹಾಗೆ ಈ ಶಿವರಾತ್ರಿಯಲ್ಲಿ ಉಪವಾಸ ಇದ್ದು ಜಾಗರಣೆ ಮಾಡ್ತೀನಿ. ದುಷ್ಟರ ಕೈವಾಡದಿಂದ ನನ್ನ ಹೊಟ್ಟೆಲಿ ಮಗು ಇಲ್ದಾಗಾಯ್ತು. ಈಗ ನಿನ್ನ ಕೃಪೆಯಿಂದ ಮತ್ತೆ ನನ್ನ ಹೊಟ್ಟೆಲಿ ಮಗು ಆಗೋ ಹಾಗೆ ಮಾಡಪ್ಪ. ಅದು ನನ್ನ ಗಂಡನ ಮನೆಗೆ ಸಂತೋಷ ತರಬೇಕು. ಹಾಗೆ ಮಾಡು ತಂದೆ. ನಾನು ಉಪವಾಸ ಮಾಡೋದಕ್ಕೆ, ಜಾಗರಣೆ ಮಾಡೋದಕ್ಕೆ ನಮ್ಮ ಮಾವಯ್ಯ ಒಪ್ಪೋದಿಲ್ಲ. ಆದರೂ ಹೇಗಾದರೂ ಮಾಡಿ ಒಪ್ಪಿಸಿ ಜಾಗರಣೆ ಮಾಡ್ತೀನಿ. ಹೊರಡೋಣವಾ? ಪುಟಿ, ನೀನ್ ದೇವ್ರ ಹತ್ರ ಬೇಡ್ಕೋಬೇಕಾದ್ರೆ ನೋಡ್ದೆ, ಯಾಕೆ ಒಂಥರ ಇದೆಯಾ? ಭಾವ, ಹಾಗೇನೂ ಇಲ್ಲ ಭಾವ. ಆ ಈಶ್ವರಿನೂ ಅಭಿನೂ ನನಗೆಲ್ಲಿ ಏನಾದರೂ ಮಾಡ್ಬಿಡ್ತಾರೋ ಅಂತ ಭಯ ಪಡ್ತಾ ಇದ್ದಾರೆ. ಅಲ್ಲ ಭಾವ, ನಾನು ಇವಳಿಗೆ ಹೇಳ್ತಾ ಇದ್ದೀನಿ ನನಗೇನೂ ಮಾಡೋದಿಲ್ಲ. ಒಂದು ವೇಳೆ ನನಗೇನಾದ್ರೂ ಮಾಡಕ್ ಬಂದ್ರು ಅದಕ್ಕೆ ಮುಂಚೆ ಅವರಿಬ್ರಿಗೂ ನಾನೇ ಚಟ್ಟ ಕಟ್ಬಿಡ್ತೀನಿ ಅಂತ. ಏನ್ ಮಾಡೋದು? ನಿನ್ ತಂಗಿ ನನ್ನ ಮಾತೆ ಕೇಳೋದಿಲ್ವೇ? ಇಂದ್ರ, ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಅದನ್ನೇ ಹೇಳ್ತೀನಿ. ಅವ್ರ ವಿಷಯನ ನಾನು ನೋಡ್ಕೋತೀನಿ. ನೀನು ಅವ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡ, ಆರಾಮಾಗಿರು. ಸರಿ ಬಾವ. ಸರಿ, ಹೊರಡೋಣವಾ? ಬಾ. ದೊಡ್ಡಪ್ಪ, ದೊಡ್ಡಮ್ಮ, ಬಾ ಬಾವ, ಹುಷಾರು. ತುಳಸಿ, ಶಿವರಾಜು, ಜ್ಯೋತಿ ಜ್ಯೋತಿ ಎಲ್ಲಿ ಸಿಕ್ಕದ್ಲು? ಯಾಕ್ರೋ ಹೀಗೆ ಒಬ್ರು ಮುಖ ಒಬ್ರು ನೋಡ್ಕೋತಾ ಇದ್ದೀರಾ? ಜ್ಯೋತಿ ಎಲ್ಲಿ ಸಿಕ್ಕದ್ಲು? ಆ ಈಶ್ವರಿ ಮನೆಗೇನಾದ್ರೂ ಹೋಗಿದ್ಲಾ? ಏನಾದ್ರೂ ಹೇಳು ಶಿವರಾಜು. ದೊಡ್ಡಪ್ಪ, ನೀವೆಲ್ಲ ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ಜ್ಯೋತಿ ದೇವಸ್ಥಾನದಲ್ಲಿದ್ಲು. ಏನ್ ಹೇಳ್ತಿದೀಯಾ ಇಂದ್ರ? ಜ್ಯೋತಿ ಒಬ್ಳೆ ಹೋಗಿಲ್ಲ ದೇವಸ್ಥಾನಕ್ಕೆ? ಹೌದು ಮಾವಯ್ಯ. ಅದೇನಾಯ್ತು ಅಂದ್ರೆ, ದೇವಸ್ಥಾನಕ್ಕೆ ಹೋಯ್ತೀನಿ ಅಂತ ನಮ್ಗೆ ಹೇಳಿದಿದ್ರೆ ನಾವು ಬೇಡ ಅಂತ ಹೇಳ್ತಿದ್ವೇನೆ. ನೀನ್ ಹಿಂಗೆ ಹೇಳ್ದೆ ಕೇಳ್ದೆ ಮನೆ ಬಿಟ್ಟೋಗಿ ನಮ್ಗೆಲ್ಲ ಎಷ್ಟು ಗಾಬರಿ ಆಯ್ತು ಗೊತ್ತೇನೆ. ಮೊದ್ಲೇ ಈ ಮನೆಯಾಗೆ ಒಂದಲ್ಲ ಒಂದು ಅವಾಂತರ ನಡೀತೈತೆ ಅಂತದ್ರಾಗೆ ನೀನ್ ಬೇರೆ ಈ ಕುಂಟ್ಕಾಲ್ ಹಾಕೊಂಡು ಯಾರಿಗೂ ಹೇಳ್ದೆ ಒಬ್ಳೆ ಹೋಗಿದ್ಯಾ ನೋಡು. ಜ್ಯೋತಿ,
ನೀ ದೇವಸ್ಥಾನಕ್ಕೆ ಹೋಗಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲಮ್ಮ. ಇಂಥ ಪರಿಸ್ಥಿತಿಲಿ ನೀ ಒಬ್ಳೇ ಹೋಗಿರೋದು ಸರಿಯಲ್ಲ ಅಂತ ಹೇಳ್ತಿದೀವಿ. ಅಪ್ಪ, ಇವತ್ತು ಶಿವರಾತ್ರಿ ಅಲ್ವಾ? ಶಿವನ್ಗೆ ತುಂಬಾ ಇಷ್ಟವಾದ ಹಬ್ಬ. ಶಿವ ನಂಬಿರೋರ್ನ ಕೈ ಬಿಡಲ್ಲ ಅಂತ ಹೇಳ್ತಾರೆ. ಅದೇ ನಂಬಿಕೆಯಿಂದ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೆ. ಆ ಸಂಕಲ್ಪ ಆಗ್ಬೇಕಾದ್ರೆ ಅಲ್ಲಿ ಅಭಿಷೇಕ ಆಗ್ತಿತ್ತಲ್ವಾ, ಅಲ್ಲೇ ಕೂತಿದ್ದೆ ಅಪ್ಪ, ಅಷ್ಟೇ. ಅಲ್ಲ ಮಗ, ಹೋಗ್ತಾ ಯಾರನ್ನಾದ್ರೂ ಜೊತೆ ಕರ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ಇಲ್ಲ ಅಜ್ಜಿ, ಕರ್ಕೊಂಡು ಹೋಗೋಣ ಅಂತಾನೆ ಬಂದೆ. ಆದ್ರೆ ಇನ್ನೂ ಯಾರು ಎದ್ದಿರ್ಲಿಲ್ಲ. ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಒಬ್ಳೆ ಹೋದೆ. ಅವ ನೀನೇನೋ ಒಬ್ಬಳೆ ಹೊಂಟಾಗ್ಬಿಟ್ಟೆ, ಆದ್ರೆ ಇಲ್ಲಿ ನಿಮ್ಮ ಅವನ್ಗಳು ಮುಗಿಲ್ ಮುಟ್ಟೋಗ್ಬಿಟ್ಟಿತ್ತು. ಸಾರಿ ಅಮ್ಮ, ಸಾರಿ ಅಪ್ಪ. ಅಯ್ಯ, ನೀನು ಸಾರಿ ತಗೊಂಡು ಮೋರಿಗೆ ಹಾಕ. ಎಲ್ಲ ಮುಂದಾಗೋದು ಒಳ್ಳೇದಕ್ಕೆ ಅಂದ್ಕೊಂಡು ನಡ್ರಿ, ಬಿರ್ನೆ ಅಡುಗೆ ಮಾಡಿ ಪೂಜೆ ಮಾಡೋರಂತೆ ನಡ್ರಿ. ಏಯ್, ಅಡಿಗೆ ಗಿಡಿಗೆ ಎಲ್ಲ ಏನೂ ಇಲ್ಲ. ಇವತ್ತಿಡೀ ದಿನ ಉಪವಾಸ ಇದ್ದು ರಾತ್ರಿ ಜಾಗರಣೆ ಮಾಡಿ ಬೆಳಗ್ಗೆ ಎದ್ಮೇಲೆನೆ ಊಟ ಎಲ್ಲ. ಯೋ ಶಿವಣ್ಣ, ನೀನೇನು ತಮಾಷೆ ಮಾಡ್ತಿಲ್ಲ ತಾನೇ? ಏನಣ್ಣ, ಇನ್ನೂ ಪೂಜೆ ಆಗಿಲ್ವಾ? ಇಲ್ಲ ಪುಟ್ಟಿ, ನೀವು ಬಂದ್ಮೇಲೆನೆ ಪೂಜೆ ಮಾಡೋಣ ಅಂತ ಹೇಳಿದ್ದೆ. ಅತ್ತೆ, ಪೂಜೆಗೆಲ್ಲ ರೆಡಿನಾ? ಅಯ್ಯೋ, ಎಲ್ಲ ಎಲ್ ಮಾಡೋಳಪ್ಪ. ಬೆಳಿಗ್ಗೆಯಿಂದ ಮಗಳು ಕಾಣಿಸ್ತಿಲ್ವಲ್ಲ ಅಂತ ಗೋಳಾಡ್ತಾ ಇದ್ದಾಳೆ. ಅಣ್ಣ, ಎಲ್ಲಿ ತಹಸೀಲ್ದಾರ್ ಕಾಣ್ತಾ ಇಲ್ಲ? ಅವರು ಕೆಲ್ಸದ ಮೇಲೆ ಹೊರಗಡೆ ಹೋಗಿದಾರಮ್ಮ. ಓ, ಬರೋದು ಇನ್ನೂ ಒಂದು 2-3 ದಿನ ಆಗುತ್ತೆ. ಸರಿ ಬಂಗಾರಿ, ನೀನ್ ದೊಡ್ಡಮ್ಮಗೆ ಸಹಾಯ ಮಾಡು. ಇಲ್ಲಿ ನೋಡು, ಅದೆಲ್ಲ ಏನು ಬೇಡ, ನೀನು ಹೋಗಿ ರೆಸ್ಟ್ ಮಾಡೋ ಪುಟ್ಟಿ. ನಾನು ಕೆಂಪ ಅದನ್ನೆಲ್ಲ ನೋಡ್ಕೋತೀವಿ. ಪರವಾಗಿಲ್ಲ ಅಣ್ಣ, ಎಲ್ರೂ ಸೇರ್ಕೊಂಡು ಕೆಲಸ ಮಾಡೋಣ. ಬನ್ನಿ ಬನ್ನಿ ಬನ್ನಿ. ಬನ್ನಿ ಬನ್ನಿ. ನಡ್ರಿ ನಡ್ರಿ. ಬಾವಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ಕೈ ಹಿಡ್ಕೋ ಬಾವಾ, ಪೂಜೆ ಮಾಡಿ.